ಸಂಸಾರ ಸಂಸಾರ ಮೂರು ಹೊತ್ತು ಸಂಸಾರ ಲಬ್ಲಬೋ ಲಬ್ಲಬೋ ತಿನ್ನೋದು ಬೇಸೋದು ಬಿಟ್ರೆ ಇಲ್ಲ ವ್ಯಾಪಾರ ಲಬ್ಲಬೋ ಲಬ್ಲಬೋ ಮದುವೆಯಾದ ಮೇಲೆ ಬಾಳುವುದಣ್ಣಾನೇ ಮದುವೆಯಾದ ಮೇಲೆ ಎಲ್ಲ ಗಂಡಾನೇ ಅಯ್ಯೋ ದೇವ್ರೆ ನನ್ನ ಪಿಂಡ ಅಪ್ಪ ಎಲ್ಲ ಕೆಲಸ ಮಾಡಿ ಇಲ್ಲಂಗ ಬ್ಲೌಸ್ ಹಾಕ್ಕೊಂಡು ನಿಂತೀನಿ ಹೆಂಗೆ ಕಾಣಿಸ್ತೀನಿ ಚಂದ ಕಾಣಿಸ್ತೀನಲ್ಲ ವೀಕ್ಷಕರೇ ಕಾಮೆಂಟ್ ಮಾಡಿ ನಾ ಲಂಗ ಬ್ಲೌಸ್ನಲ್ಲಿ ಹೆಂಗೆ ಕಾಣ್ತೀನಿ ಅಂತ ಶಿಲ್ಪಾ ಅಯ್ಯೋ ಶುಣೆ ನಮ್ಮತ್ತೆ ಕರೆಯಕತ್ತಲ್ಲ ಈಗ ಎಲ್ಲ ಕೆಲಸ ಮುಗಿಸಿ ಕೈನೆಲ್ಲ ಒರೆಸ್ಕೊಂಡು ಈ ಡ್ರೆಸ್ ಹಾಕೊಂಡು ಕುಂತೀನಿ ಮತ್ತಿನ ಪಾತ್ರೆ ತೊಳಿ ಚಾ ಕಾಸು ಅದನ್ನ ಕಾಸು ಇದನ್ನ ಮಾಡು ಅಂತ ಮಾಡ್ತಾ ಇದ್ರೆ ಮತ್ತೆ ನನ್ನ ಅರಿವಿ ಹೊಲಸಾಕವು ಮತ್ತೆ ಕಳೆದಿಡ್ಬೇಕು ನೋಡು ಅದ ನೈಟಿ ಹಾಕ್ಕೊಂಡು ಕುಂದಿರ್ಬೇಕಾಗತ್ತೆ ನಾನು ಶಿಲ್ಪಾ ಎಷ್ಟು ಕರಿಬೇಕು ನೀನ ಇಲ್ಲಿ ನಿಧಾನಕ್ಕೆ ಕೆಲಸ ಮಾಡ್ಕೊಂತ ಲಂಗ ಬ್ಲೌಸ್ ಹಾಕೊಂಡ್ಬಿಟ್ಟಿದೆ ನೋಡ್ರಿ ಅಂತೀರ ಹೆಂಗೆ ಕಾಣಿಸ್ತಿದ್ರಿ ಚಲೋ ಕಾಣಿಸ್ತಿದ್ಯಾ ಅಂತೀರ ಸಮಾಧಾನ ಸೂಪರ್ ಆಗಿ ಕಾಣಿಸ್ತೀಯ ನೋಡು ಅತ್ತೀರ ನೀವೇನ್ರಿಪ್ಪ ಇವತ್ತಿನ ನೈಟ್ ಹಾಕೊಂಡ್ಬಿಟ್ಟಿರಿ ಏನು ವಿಶೇಷತೆ ಐತನ್ರಿ ನಿಮ್ಮ ಮಾವ ತಂದು ಕೊಟ್ಟಾರಮ್ಮ ಅದಕ್ಕೆ ಹಾಕೊಂಡೇನಿ ಯಾಕೆ ಚಲೋ ಕಾಣ್ಬಲ್ತಾನ ಸೂಪರ್ ಆಗಿ ಕಾಣಕತ್ತೀರಿ ಅತ್ತೀರ ಸೂಪರ್ ಕಾಣ್ಲಿ ಹೆಂಗಾರ ಕಾಣ್ಲಿ ಹೋಗು ಒಂದು ಕಪ್ ಚಹಾ ಕಾಸು ಹೋಗೋ ನಿಮ್ಮ ಮಾವಗ ಕಾಯ್ಕತ್ತಾನಲ್ಲೇ ಹ್ಞೂ ಅತ್ತೀರ ಸೊಸೆ ಅದೇನ ಅಂತಾರಲ್ಲ ಗೊತ್ತನ ಏನಂತಾರಿ ಅತ್ತೀರ ಅದೇವಾ ನನ್ನ ಮುದ್ದು ಸೊಸೆ ಕಾಲಕ್ಕೆ ಕೆಲಸ ಮಾಡಿದ್ರ ಕಲ್ಲು ಕರಗುತ್ತಂತ ಅನ್ನೋ ಗಾದೆ ಕೇಳಿಲ್ವಾ ಕೇಳಿದಿನ್ರಿ ಅತ್ತೀರ ನೀವು ಕೇಳಿಲ್ಲನ್ರಿ ಈ ಗಾದೆ ಮಾತು ಯಾವ ಗಾದೆ ಮಾತು ಅತ್ತೀರ ಈ ಗಾದೆ ಮಾತು ಹಿಂಗೈತಿರಿ ಕೇಳಿಸ್ಕೊರಿ ಅವಸರದಲ್ಲಿ ಮಾಡಿದ ಕೆಲಸ ಅವಾಂತರಕ್ಕೆ ಕಾರಣ ಅನ್ನೋದನ್ನ ಕೇಳಿದಿರಲ್ರಿ ಒಟ್ಟ ನನ್ನ ಸೋಲಿಸ್ಬೇಕು ಅನ್ನೋದ ನಿನ್ ಚಟ ಹಠ ಅಲ್ಲ ಹೋಗೋ ಮಾಡೋ ಕೆಲಸ ಹೋಗ್ರಿ ಅತ್ತೀರ ಮತ್ತೆ ಅದೇ ಹೇಳಕದಿಲ್ರಿ ನಿಮ್ಗೆ ಗೊತ್ತಿರಲ್ರಿ ಅತ್ತೀರ ತಾಯಿ ನಂಗೆಲ್ಲ ಗೊತ್ತು ಹೋಗು ಮಧ್ಯಾಹ್ನದ ಅಡಿಗೆ ಮಾಡಿ ಊಟಕ್ಕೆ ತಂದು ಬಡಿ ನಮ್ಗ ಹ್ಞೂ ಅತ್ತೀರ ಈಗಿನ ಕಾಲ ಸೊಸ್ತ್ಯರಿಗೆ ಒಂದೀಟು ಸೊಸ್ತ್ಯರಿಗೆ ಹೆಂಗೆ ಬೆಲೆ ಕೊಡ್ಬೇಕನ್ನೋದು ಗೊತ್ತೇ ಇಲ್ಲ ನೋಡು ಸೊಸಿ ಹಿರಿಯ ಮಾತು ಬೆಟ್ಟಷ್ಟು ಬೆಲೆ ಕೊಡ್ಬೇಕಂತ ಹೌದಾ ರೀ ಅತ್ತೀರ ಅದೇನಂತಾರಲ್ರಿಪ್ಪ ಏನಂತಾರವಾ ಅದೇ ರೀ ಅತ್ತೀರ ಅತಿಯಾದ ಸಲಹೆ ಅಮೃತವು ವಿಷ ಅಂತೆ ಹ್ಞೂನ್ರಿಪಾ ಶಾಂತ ಲೇ ಶಾಂತ ಏನಿದು ಹೊಸ ನೈಟಿ ಈಕೆ ನಮ್ಮ ಸೊಸಿ ಹೊಸದೇನು ಲಂಗ ಬ್ಲೌಸ್ ಹಾಕೊಂಡಾನ ಭಾರಿ ಚಲೋ ಕಾಣತಿದ್ ಬಿಡು ಹೌದನ್ರಿ ಮತ್ತ ನಾ ಚಲೋ ಕಾಣತೀನಿ ನಿಮ್ ಸೊಸಿ ಚಂದ ಕಾಣಕತ್ತಾಳ್ರಿಪ್ಪ ಅತ್ತೀರ ಅದೇನ ಅಂತಾರಲ್ರಿ ಏನಂತಾರವ್ವ ಅದೇ ರೀ ಅತ್ತೀರ ಹಿರಿಯಕ್ಕನ ಚಾಳಿ ಮನೆ ಮಂದಿಗೆ ಅಂತ ಹಂಗಾತ್ರಿ ಲೇ ನಿನ್ನೋ ನಾನು ಹಾಕೊಂಡ ಮತ್ತೆ ನೈಟಿನ ನನಗೆ ಗೊತ್ತ್ರಿ ಅತ್ತೀರ ನೀವೇ ಹೇಳ್ಬೇಕ್ರಿ ಶಾಂತ ನನಗೆ ಊಟ ಕೊಡು ಟೈಮ್ ಆತು ಆದ್ರ ನಿನ್ನಿಗತೆ ಉಪ್ಪು ಸಾರಿಗೆ ಜಾಸ್ತಿ ಆಗ್ಬಾರ್ದು ಅಯ್ಯೋ ಕರ್ಮವೇ ಅದೇನ ಅಂತಾರಲ್ರಿಪ್ಪ ಏನಂತಾರೆ ಅದೇ ರೀಪ್ಪ ತಾಯಿಗಿಂತ ಬಂದಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಏನ್ ಮಾತಾಡ್ತೀರಿ ನೀವಿಬ್ರು ಅಂತೆ ನಾನು ಅಕ್ಕಿ ತಪ್ಪಿದ್ರ ಸೊಸಿ ತಪ್ಪಿದ್ರ ಅತ್ತಿ ಏನ್ ಸಿನಿಮಾ ಡೈಲಾಗ್ ಮಾತಾಡ್ದಂಗ ಮಾತಾಡ್ತಾ ಇದಾರ ಗಾದಿ ಮಾತನ್ನ ನಮ್ಮ ಮನೇನ ಸಿನಿಮಾ ಆಗ್ಬಿಟ್ಟೈತೆ ಬಿಡ್ರಿ ಹೋಗ್ನಿ ಅದು ಸಾಯಂಕಾಲ ರೀ ಮತ್ತೆ ಜಾತ್ರೆ ಐತಲ್ಲ ಹೋಗೋಣ ಶಿಲ್ಪ ನೀನು ಸೂಪರ್ ಆಗಿ ರೆಡಿ ಆಗ್ಬಿಡ್ರಿ ನೀವು ರೆಡಿ ಆಗ್ರಿ ಹಂಗ ತೇಗ್ ನಮಸ್ಕಾರ ಮಾಡ್ಕೊಂಡು ಬಾಳೆಹಣ್ಣು ಒಗದ್ಬಿಟ್ಟು ಬರೋಣ ನಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರುತ್ತೆ ಯಾವ ಇಷ್ಟಾರ್ಥ ಅಂತಾರಲ್ರಿ ಕರ್ಮ ಅವ ಸರ್ವೇ ಅಪಾಯ ಅಂತಂದು ಅಲ್ಲಿ ಹೋಗೋಣ ಮೊದಲು ಜಾತ್ರೆಗೆ ಆಮೇಲೆ ಹೇಳ್ತೀನಿ ಇಲ್ಲಿ ಗಾದೆ ಮಾತು ಬೇಕಾ ಬೇಕ್ರಿ ಬೇಕು ಹಿರಿಯಕ್ಕನ ಚಾಯ್ ಮನೆ ಮಂದಿಗೆ ಅಂತ ನಾ ಎಲ್ಲ ಹೇಳಿದ್ದನು ನಿಮ್ ತಲೆಗೆ ಹೋಗ್ಬೇಕು ಗೊತ್ತಾನ ಹ್ಞೂನ್ರಿಪ್ಪ ಹ್ಞೂ ಅಂದ್ರೆ ನಾನು ಮಡಿಸಿ ಇಟ್ಕೊಂತಿದ್ದೆ ಆಮೇಲೆ ಚಪ್ಪಲ್ ಹಾರರಿಪ್ಪ ಅದು ಚಪ್ಪಲ್ ಹಾರ ಹಾಕೋಬೇಕನ ಜೋಡಿಸ್ಕೊಳ್ಳೇನ ಹಾರ ಮಾಡ್ಕೊಂಡು ಹಾಕೋತೇನ
ಅದಿನ ಅಂತಲ್ಲ ಹಂಗಾಯ್ತು. ಯಾರು ಇದ್ದಿದ್ದು ಸೀರೆ ಉಟ್ಕೊಂಡು ಬರಕ್ಕಾಗಲ್ಲ ನಿಂಗೆ. ಅಕ್ಕಿಯರೋ ಜಾತ್ರೆಯಲ್ಲಿ ಹೋಗೋದು ತಲೆ ತುಂಬ ಹೂ ಮುಟ್ಕೊಂಡು ಮಡಿಸಿರಿ ಮಳೆ ಐತಲ್ರಿ ಅದನ್ನ ಮಡಿಸಿರಿ ಉಟ್ಕೊಂತೇನ್ರಿ. ಆಮೇಲೆ ಅಲ್ಲೆಲ್ಲನೂ ಕಿವ್ಯಾಂದು ಬಳಿ ಎಲ್ಲ ತಗೊಂಡು ಆಮೇಲೆ ಚುಮರಿ ದಾಣಿ ಅವನ್ನೆಲ್ಲ ಆಮೇಲೆ ಬೆತ್ತ ಅವನ್ನೆಲ್ಲ ಅದಾವಲ್ರಿ ಅವನ್ನೆಲ್ಲ ತಗೊಂಡು ತಿನ್ನ ನಾರೇತೀರ. ಹಂಗೆ ಚುಮರಿ ಕರ್ದಣಿ ಮಿರ್ಚಿ ಮಂಡಕ್ಕಿ ಹಂಗೆ ತಿರ್ಕೊಂಡು ಜೋಕಾಲಿ ಕುತ್ಕೊಂಡು ರೌಂಡ್ 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 ಅಂತ ತಿರ್ಗ ನಾರೇತೀರ. ಅದೇನ ಅಂತಾರಲ್ಲ ಹಂಗಾಯ್ತು ನಿಂದು. ಏನಂತಾರ್ರಿ ಅದೇನ ಅಂತಾರಲ್ಲ ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ನೀಟಾಗಿ ಇಟಿಟ ತಿನ್ಬೇಕು. ಅದನ್ನ ಬಿಟ್ಟು ಎಲ್ಲ ಸಿಗುತ್ತಡಿ ಅಂದ್ಬಿಟ್ಟು ತಿಂದ್ರಲ್ಲದು. ಅದಕ್ಕೆ ಹೇಳೋದು ಪಾಲಿಗೆ ಬಂದಿದ್ದ ಪಂಚಾಮೃತ ಅಂತ ಕಣ್ಣು ಮುಚ್ಚಿ ತಿನ್ಬೇಕು. ಇಲ್ಲ ಅಂದ್ರೆ ಅಮೃತನೂ ವಿಷ ಆಗುತ್ತ ನೋಡು. ಅಕ್ಕಿರ ಮತ್ ನಾ ಕೊಳ್ಳಾಗ ಏನ್ ಬಂಗಾರ ಕೊಲ್ಲಿರಿಪ್ಪ? ಸಿಂಪಲ್ ಆಗಿ ತಾಳಿ ಚೆನ್ನ ಒಂದ ಹಾಕೋ ಮತ್ತೇನು ಹಾಕೋಬೇಡ. ಜಾತ್ರೆ ಒಳಗ ಬಂಗಾರ ಕಳ್ರು ಜಾಸ್ತಿ ಇರ್ತಾರ. ಅಷ್ಟೇನ ಏನ ಅಂತಾರಲ್ಲ ಹಂಗಾಗತ್ತ ನೋಡು. ಏನಂತಾರ ಎತ್ತೀರ? ಅಯ್ಯೋ ನಿಂಗೆ ಗೊತ್ತಿಲ್ಲ, ಅಕ್ಕಿ ಮೇಲೆ ಆಸೆ ನೆತ್ತಿ ಮೇಲೆ ಬೆವರು ಅನ್ನೋ ಹಾಗೆ ಇಷ್ಟು ಬಂಗಾರ ಸಿಂಗಾರ ಮಾಡಬಾರ್ದು. ಆಮೇಲೆ ದೃಷ್ಟಿ ಆಗ್ಬಿಡ್ತ ನೋಡು. ಹೌದನ್ರಿ ನೋಡ್ರಿಪ್ಪ. ಅದೇನ ಅಂತಾರಲ್ಲ ಹಂಗ ನೀವು ಮಾಡ್ಬಾರ್ದು ನೋಡ್ರಿ. ಏನ ಎತ್ತೀರ ನನಗೆ ಹೇಳಿದಲ್ಲ ಬಂಗಾರ ಅದು ಇದು ಅಂತಂದು ಹಂಗ ನೀವು ಹಾಕೊಂಡ್ಬರ್ಬಾರ್ದ್ರಿ. ಹಾಕೊಂಡ್ನಂದ್ರ ಎತ್ತೀರ ಮಾಡಿದ್ದಣ್ಣ ಮಾರಾಯ. ಹೌದಾ? ಆಮೇಲೆ ಆಮೇಲೆ ಏನ್ ಗತಿ? ಅತ್ತಿಯರ ಅದೇನ ಅಂತಾರಲ್ರಿಪ್ಪ ಸಂಕಟ ಬಂದಾಗ ವೆಂಕಟರಮಣ ಅಂತ. ಅವಾಗ ಹರಿಹರ ಗೋವಿಂದ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಅಂತ ಹೇಳ್ಬೇಕಾಗತ್ರಿ. ನಿನ್ನ ಏನ್ ಮಾಡ್ಲಿ ಅಂತೀನಿ. ಏನು ಮಾಡ್ಬೇಡ್ರಿ ಎತ್ತಿಯರ. ಅದೇನ ಅಂತಾರಲ್ಲ ಏನಂತಾರ? ಅದೇ ರೀ ಎತ್ತಿಯರ ಬಡವನ ಕೋಪ ದವಡಿಗೆ ಮೂಲ ಅಂತ. ಲೇ ಅದೇನ ಅಂತಾರಂತ ಗೊತ್ತೇನೆ ಸಸಿ? ಏನಂತಾರ್ರಿ ಎತ್ತಿಯರ? ಶುಭ ನುಡಿಯೋ ಅಂದ್ರ ಉಗುಳ್ದಂತೆ ಅಂತ. ಹಂಗಾಯ್ತು ನಿನ್ ಕತಿ. ನೋಡ್ರಲ್ಲ ಸ್ನೇಹಿತರೆ, ಎಲ್ಲರ ಮನೆ ಅತ್ತೆ ಸೊಸೆ ಫ್ಯಾಮಿಲಿ ಒಳಗೆ ಹಿಂಗೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇದ್ರೆ ಎಷ್ಟು ಖುಷಿ ಇರ್ತಲ್ಲ. ಇದೇ ನಮ್ಮ ಮನೆಯ ಅತ್ತೆ ಸೊಸೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಹೆಂಗೈತಿ? ಚಲೋ ಐತನ್ರಿ? ಚಲೋ ಇದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ.